ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದ ಇಬ್ಬರು ಸರ್ವೆ ಅಧಿಕಾರಿಗಳು 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟು 2 ಲಕ್ಷ ಲಂಚ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿರೋದು. ಚಿಕ್ಕಮಗಳೂರು ತಾಲೂಕು ಸರ್ವೇಯರ್ ದೊರೆರಾಜ್ ಹಾಗೇನೆ ರಂಗನಾಥ್ ಲಾಕ್ ಆಗಿರೋದು. ಜಮೀನಿನ ಸರ್ವೆ ಮಾಡಿ ಸ್ಕೆಚ್ ತಯಾರಿಸೋಕೆ 10 ಲಕ್ಷ ಹಣಕ್ಕಾಗಿ ಬೇಡಿಕೆ ಇಟ್ಟಿರೋದು. ತಮ್ಮ ಖಾಸಗಿ ಕಚೇರಿಯಲ್ಲಿ 2 ಲಕ್ಷ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ ದೂರು ನೀಡಿದ್ದ ಧರಣೇಶ್, ಚಿಕ್ಕಮಗಳೂರು ಹೊರವಲಯದ ಇಂದಾವರ ಗ್ರಾಮದ ಧರಣೇಶ್, ಕೃಷಿ ಜಮೀನು ಸರ್ವೆಗಾಗಿ 10 ಲಕ್ಷ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಇಬ್ಬರು ಸರ್ವೇಯರ್. ಮುಂಗಡವಾಗಿ 2 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರು ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ಒಂದು ದಾಳಿ ಆಗಿದೆ. ನೋಡಿ, ಈ ಲಂಚ ಇಲ್ಲದೇ ಯಾವ ಕೆಲಸನೂ ಮಾಡಲ್ಲ. ಸೊ ಇಂಥ ಲಂಚ ತೆಗೆದುಕೊಳ್ಳೋರು ಯಾರಾದರೂ ಇದ್ದರೆ, ನಿಮಗೇನಾದರೂ ಹಿಂಸೆ ಆಗ್ತಿದ್ರೆ ನೀವು ಲೋಕಾಯುಕ್ತಕ್ಕೆ ದೂರು ಕೊಡ್ಬೋದು. ಸೊ ಇತ್ತೀಚೆಗೆ ಇದು ಕಾಮನ್ ಆಗಿಬಿಟ್ಟಿದೆ. ಮೊದಲೆಲ್ಲ ಯಾರು ಲೋಕಾಯುಕ್ತಕ್ಕೆ ದೂರೆಲ್ಲ ಕೊಡ್ತಿರ್ಲಿಲ್ಲ. ಇವರು ಎಷ್ಟು ಕೇಳ್ತಾರೋ ಕೊಟ್ಬಿಡೋಣ, ಕೆಲಸ ಆದರೆ ಸಾಕು ಅಂತ. ಬಟ್ ಇವಾಗ ಜನ ಹಾಗಿಲ್ಲ. ಪುಕ್ಷಟ್ಟೆ ಕೊಡೋಕ್ಕೆ ನಮಗೇನು ತಲೆ ಕೆಟ್ಟಿದೆಯಾ ಅಂತಾರೆ. 10 ಲಕ್ಷ ಅಂತೆ ನೋಡಿ. ಅದರಲ್ಲಿ 2 ಲಕ್ಷ ತೆಗೆದುಕೊಳ್ಬೇಕಾದ್ರೆ ಲಾಕ್ ಆಗಿದ್ದಾರೆ.